ಗುತ್ತಿಗೆದಾರರು ಮತ್ತೊಮ್ಮೆ ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ತಮಗೆ ಬರಬೇಕಾದ ಬಾಕಿ ಬಿಲ್ ನೀಡಬೇಕೆಂದು ಸರ್ಕಾರಕ್ಕೆ 1 ತಿಂಗಳ ಡೆಡ್ಲೈನ್ ನೀಡಿದ್ದಾರೆ. 1 ತಿಂಗಳಲ್ಲಿ ಹಣ ಕೊಡದಿದ್ರೆ ಕಾಮಗಾರಿ ಸ್ಥಗಿತಗೊಳಿಸುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್, ದೀಪಾವಳಿಯಿಂದ ಸರ್ಕಾರಕ್ಕೆ 1 ತಿಂಗಳ ಗಡುವು ನೀಡಿದ್ದೇವೆ. 1 ತಿಂಗಳ ಒಳಗೆ ಎಲ್ಲ ಬಿಲ್ ಕ್ಲಿಯರ್ ಮಾಡಬೇಕು. ಇಲ್ಲವಾದಲ್ಲಿ ನಾವು ಯಾರೂ ಕೂಡ ಕೆಲಸ ಮಾಡೋದಿಲ್ಲ. ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಲು ನಿರ್ಧಾರ ಮಾಡಿದ್ದೇವೆ ಅಂದರು. ಮಾನ್ಯ ಮುಖ್ಯಮಂತ್ರಿಗಳು ಇಮಿಡಿಯೇಟ್ ನಮಗೆ ಸಭೆ ಕರೆದು ನಮಗಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಲಿಲ್ಲ ಅಂದರೆ ನಾವು ಡಿಸೆಂಬರ್ ತಿಂಗಳಲ್ಲಿ ನಾವು ರಾಜ್ಯಪಾಲರಿಗೆ ಕಂಪ್ಲೇಂಟ್ ಮಾಡ್ತೀವಿ, ಹೈಕಮಾಂಡ್ ಸುರ್ಜಿವಾಲಾ ಸಾಹೇಬ್ರಿಗೆ ಕಂಪ್ಲೇಂಟ್ ಮಾಡ್ತೀವಿ, ವೇಣುಗೋಪಾಲ್ ಸಾಹೇಬ್ರಿಗೆ ಕಂಪ್ಲೇಂಟ್ ಮಾಡ್ತೀವಿ, ಹಿರಿಯರಾದಂಥ ನಮ್ಮ ಸ್ಟೇಟಿಂದ ಖರ್ಗೆ ಸಾಹೇಬ್ರಿಗೆ ಕಂಪ್ಲೇಂಟ್ ಮಾಡ್ತೀವಿ. ಆಮೇಲೆ ಸಾಧ್ಯವಾದರೆ ನಾವೊಂದು ಅಪಾಯಿಂಟ್ಮೆಂಟ್ ಕೇಳ್ಕೊಂಡು ರಾಹುಲ್ ಗಾಂಧಿ ಅವರಿಗೆ ಕಂಪ್ಲೇಂಟ್ ಮಾಡೋದಕ್ಕೆ ನಮ್ಮ ಕಾರ್ಯಕಾರಿ ಸಮಿತಿ ಮೊನ್ನೆ 25ನೇ ತಾರೀಕು ಮೀಟಿಂಗ್ ತಗೊಂಡಾಗ ಎಲ್ಲ ಡಿಸೈಡ್ ಮಾಡಿದ್ದೀವಿ. ಮೊನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಿಗೆ ವೇದಿಕೆಯಲ್ಲೇ ಕೆರಳಿದ್ದ ಶಾಸಕ ಮುನಿರತ್ನ ಇಂದು ವೇದಿಕೆಯಲ್ಲೇ ಸಿಎಂ ಮುಂದೆ ಹೊಸ ಬೇಡಿಕೆ ಇಟ್ಟಿದ್ದಾರೆ. ನನಗೆ ಅಪಾಯವಿದೆ, ನನಗೆ ಭದ್ರತೆ ಕೊಡಿಸಿ ಅಂತ ಸಿಎಂಗೆ ಮುನಿರತ್ನ ಮನವಿ ಮಾಡಿದ್ರು. ಕನಕ ನಡೆ ನುಡಿ ಉತ್ಸವದಲ್ಲಿ ಮಾತನಾಡಿದ ಮುನಿರತ್ನ, ಚುನಾವಣಾ ಪ್ರಚಾರದ ವೇಳೆ ನನ್ನ ಮೇಲೆ ಮೊಟ್ಟೆ ಎಸೆದಿದ್ದಾರೆ. ಅನೇಕ ಸಲ ನಿಮ್ಮ ಕಚೇರಿಗೆ ಬಂದು ಬೇಡಿಕೆ ಇಟ್ಟಿದ್ದೇನೆ. ಅಣ್ಣ ದಯಮಾಡಿ ನನಗೆ ಭದ್ರತೆ ಕೊಡಿ ಅಂತ ಮುನಿರತ್ನ ಹೇಳಿದ್ರು. ನಾನು ಎಲ್ಲೂ ಓಡಾಡಬಾರ್ದು ಅಂತೇಳಿ ನನಗೆ ಗನ್ಮ್ಯಾನ್ಗಳನ್ನು ಕೊಟ್ಟಿದ್ದಾನೆ. ಗನ್ಮ್ಯಾನ್ ಕೊಟ್ಟರೆ ಇವನ್ನೆಲ್ಲ ನಾವು ಓಡಾಡ್ತಾನೆ. ಗನ್ಮ್ಯಾನ್ ಕೊಟ್ಟಿಲ್ಲ ಅಂದರೆ ಮನೇಲಿರ್ತಾನೆ. ನಾವು ಅಲ್ಲಲ್ಲಿ ಮೊಟ್ಟೆಲಿ ಹೊಡಿಬೋದು, ಕಲ್ಲಲ್ಲಿ ಹೊಡಿಬೋದು, ಮಸಿ ಬಳಿಬೋದು ಅಂತ ನನ್ನನ್ನು ಮನೇಲಿ ಕುಂತ್ಕೊಂಡ್ಲಿ ಅಂತ ಮಾಡ್ತಾ ಇದ್ದಾರೆ. ಗನ್ಮ್ಯಾನ್ ಕೊಟ್ಟು ನನಗೆ ಓಡಾಡೋದಕ್ಕೆ ಅವಕಾಶ ಮಾಡಿಕೊಳ್ಳೋಣ. ಇದು ಪ್ರಜಾಪ್ರಭುತ್ವ ದೇಶ. ಒಂದು ಶಾಸಕನ ಹಕ್ಕನ್ನು ಕಸ್ಕೊಳ್ಳೋದು ಬೇಡ. ನಾನು ತಮಗೂ ಮನವಿ ಕೊಟ್ಟಿದ್ದೀನಿ, ಕೋರ್ಟ್ಗೂ ಹೋಗಿದ್ದೀನಿ, ಭಾಳಷ್ಟು ನೊಂದಿದ್ದೀನಿ. ಈ ನೊಂದಂಥ ಒಬ್ಬ ಶಾಸಕನಿಗೆ ಸಹಾಯ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಣ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.